Hello everyone, welcome to Learn Easily channel. Message to Women, a speech given by Dr. B.R. Ambedkar, Kannada explanation and English summary PDF. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಭಾಷಣದಲ್ಲಿ ಮೆಸೇಜ್ ಟು ವುಮೆನ್, ಮಹಿಳೆಯರಿಗಾಗಿ ಒಂದು ಸಂದೇಶವನ್ನು ನೀಡಿದ್ದಾರೆ. ಅವರ ಭಾಷಣದ ಮೂಲಕ ಮಹಿಳೆಯರು ಯಾವೆಲ್ಲ ಅಂಶಗಳನ್ನು ಪಾಲಿಸಿದರೆ ಈ ಸಮಾಜದ ಏಳಿಗೆ ಹಾಗೆ ಅವರ ಕುಟುಂಬದ ಒಂದು ಏಳಿಗೆ ಆಗುತ್ತೆ, ಆ ಅಂಶಗಳನ್ನು ಮಹಿಳೆಯರು ತಪ್ಪದೆ ಪಾಲಿಸಲೇಬೇಕಾಗುತ್ತೆ ಅಂತಕ್ಕಂಥ ವಿಷಯವನ್ನು ಅವರ ಭಾಷಣದಲ್ಲಿ ವ್ಯಕ್ತಪಡಿಸಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದಲ್ಲಿ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಿ ಹಾಗೆ ಮಹಿಳೆಯರ ಒಂದು ಸಬಲೀಕರಣಕ್ಕಾಗಿ, ಮಹಿಳೆಯರ ಒಂದು ಹಕ್ಕುಗಳಿಗಾಗಿ, ಮಹಿಳೆಯರ ಶಿಕ್ಷಣಕ್ಕಾಗಿ ಹೋರಾಡಿದಂತಹ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ತಾರೆ. ಇವರು ಅವರೊಂದು ಭಾಷಣದಲ್ಲಿ ಹೇಳ್ತಾ ಹೋಗ್ತಾರೆ, ಸಮಾಜವನ್ನು ಬದಲಿಸಬೇಕಾದರೆ, ಸಮಾಜವನ್ನು ಒಂದು ಸಬಲೀಕರಣಗೊಳಿಸಬೇಕಾದ್ರೆ, ವಿಶೇಷವಾಗಿ ಮಹಿಳೆಯರನ್ನು ಸಬಲೀಕರಣಗೊಳಿಸಬೇಕಾದ್ರೆ ಶಿಕ್ಷಣ ಅಂತಕ್ಕಂಥದ್ದು ಒಂದು ಶಕ್ತಿಯುತವಾದ ಆಯುಧ ಅಂತ ಹೇಳ್ತಾರೆ. ಈ ಶಕ್ತಿಯುತವಾದ ಒಂದು ಸಾಧನದ ಮೂಲಕ ಈ ಸಮಾಜವನ್ನು ಬದಲಿಸಬಹುದು. ಮಹಿಳೆಯರಿಗೆ ಒಂದು ವಿಶೇಷವಾದ ಶಕ್ತಿ ಮತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳೆಯರಿಗೆ ಶಿಕ್ಷಣ ಅಂತಕ್ಕಂಥದ್ದು ಅತಿ ಮುಖ್ಯ ಅಂತಕ್ಕಂಥದ್ದು ಆ ಭಾಷಣದಲ್ಲಿ ತಿಳಿಸ್ತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಪೂರ್ಣ ಜೀವನವನ್ನು ಈ ಸಮಾಜದ ಒಂದು ಕಲ್ಯಾಣಕ್ಕಾಗಿ, ಪ್ರಗತಿಗಾಗಿ ಮುಡುಪಾಗಿಟ್ಟವರು. ಇಲ್ಲಿ ಅವರು ತಮ್ಮ ಭಾಷಣದಲ್ಲಿ ಮಹಿಳೆಯರಿಗಾಗಿ ಒಂದು ಸಂದೇಶವನ್ನು ನೀಡುತ್ತಾ ಅದರಲ್ಲಿ ಕೆಲವು ಅಂಶಗಳನ್ನು ಹೇಳ್ತಾರೆ. ಆ ಅಂಶಗಳು ಕೇವಲ ಮಹಿಳೆಯರಿಗೆ ಮಾತ್ರ ಅಲ್ಲ, ಅದು ನಮ್ಮ ಎಲ್ಲರಿಗೂ ಸಹ ಆಗಿದೆ. ಏಕೆಂದರೆ ಆ ಅಂಶಗಳನ್ನು ಎಲ್ಲರೂ ಪಾಲಿಸಿದಲ್ಲಿ ನಿಜವಾಗಲೂ ಒಂದು ನವ ಸಮಾಜವನ್ನು ನಾವು ಕಟ್ಟಬಹುದಾಗಿರುತ್ತೆ. ಅವರ ಸಂದೇಶದಲ್ಲಿ ಅವರು ಹೇಳ್ತಾರೆ, ಆ ಒಂದು ಭಾಷಣದಲ್ಲಿ ಹೇಳ್ತಾರೆ, ಮಹಿಳೆಯರು ನಿಜವಾಗಲೂ ಸಂಘಟಿತರಾಗಬೇಕು. ಅವರು ಸಹ ಏನು ಮಾಡ್ತಾರೆ, ಮಹಿಳಾ ಸಂಘಟನೆಯಲ್ಲಿ ಒಂದು ರೀತಿ ನಂಬಿಕೆಯನ್ನು ಉಳ್ಳವರಾಗಿರ್ತಾರೆ. ಮಹಿಳೆಯರು ಮನಸ್ಸು ಮಾಡಿದರೆ ಈ ಸಮಾಜದ ಸ್ಥಿತಿಯನ್ನು ಬದಲಿಸಬಹುದು, ಮಹಿಳೆಯರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಅಂತ ಅವರು ಹೇಳ್ತಾರೆ. ಸಮಾಜದಲ್ಲಿನ ಸಾಮಾಜಿಕ ಪಿಡುಗುಗಳನ್ನು ನಿರ್ಮೂಲನೆ ಮಾಡಬೇಕಾದ್ರೆ ಮಹಿಳೆಯರು ಅತಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತ ಅವರ ಭಾಷಣದಲ್ಲಿ ಹೇಳ್ತಾರೆ. ಅವರ ಆ ಭಾಷಣ ಮೆಸೇಜ್ ಟು ವುಮೆನ್, ಈ ಒಂದು ಭಾಷಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾಮಾಜಿಕ ಬದಲಾವಣೆಯಲ್ಲಿ ಮಹಿಳೆಯರು ಅತಿ ಮುಖ್ಯ ಪಾತ್ರ, ಅವರು ಸಕ್ರಿಯವಾಗಿ ಆ ಒಂದು ಸಾಮಾಜಿಕ ಬದಲಾವಣೆಯಲ್ಲಿ ಅವರು ಪಾಲ್ಗೊಳ್ಬೇಕಾಗತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಾಗೆ ಆ ಸಮಯದಲ್ಲಿ ಸೇರಿರ್ತಕ್ಕಂಥ ಮಹಿಳೆಯರನ್ನು ನೋಡಿ ಅವರು ತುಂಬ ಸಂತೋಷನೂ ಪಡ್ತಾರೆ. ಆ ಒಂದು ಭಾಷಣದಲ್ಲಿ ಹೇಳಿರ್ತಕ್ಕಂತಹ ಮಹಿಳೆಯರು ಹಾಗೆ ನೀಡಿದಂತಹ ಆ ಮೆಸೇಜ್ ಟು ವುಮೆನ್ ಸ್ಪೀಚ್ನಲ್ಲಿರ್ತಕ್ಕಂಥ ಅಂಶಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಇದರಲ್ಲಿ ಮಹಿಳೆಯರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತಹ ಮೊದಲ ಒಂದು ಸಲಹೆ ಅಂತ ಹೇಳಿದ್ರೆ, ಲರ್ನ್ ಟು ಬಿ ಕ್ಲೀನ್, ಸ್ವಚ್ಛವಾಗಿರಲು ಮೊದಲು ಕಲಿಯಿರಿ. ಅಂದರೆ ಮಹಿಳೆಯರಿಗೆ ಹೇಳ್ತಾ ಇದ್ದಾರೆ ಸ್ವಚ್ಛವಾಗಿರಬೇಕು. ಯಾಕಂದರೆ ನಮ್ಮ ಆರೋಗ್ಯಕ್ಕೆ ಮತ್ತು ನಮ್ಮ ಸಮಾಜದ ಆರೋಗ್ಯಕ್ಕೆ ಸ್ವಚ್ಛತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥದ್ದು. ಯಾಕಂದರೆ ನಾವು ಈಗಲೂ ಸಹ ಅದನ್ನ ಫಾಲೋ ಮಾಡ್ತಾ ಇದ್ದೀವಿ. ಕ್ಲೀನ್ಲಿನೆಸ್, ನಾವು ಮನೆಯಲ್ಲಿ ಸ್ವಚ್ಛವಾಗಿರಬೇಕು, ನಮ್ಮ ಮನೆ ಸುತ್ತ ಸ್ವಚ್ಛವಾಗಿರಬೇಕು, ನಮ್ಮ ಹಳ್ಳಿಯ ಸುತ್ತ ಸ್ವಚ್ಛವಾಗಿದ್ದರೆ ಮಾತ್ರ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ನೀವು ಸ್ವಚ್ಛವಾಗಿದ್ದರೆ ನಿಮ್ಮನ್ನು ನೀವು ಸ್ವಚ್ಛವಾಗಿಟ್ಕೊಂಡ್ರೆ, ಆಗ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಕೊಂಡ್ರೆ ನೀವು ಸಮಾಜದಲ್ಲಿ ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಆದ್ದರಿಂದ ಆರೋಗ್ಯವಾಗಿರಲು, ಸಂತೋಷವಾಗಿರಲು ಮೊದಲು ಸ್ವಚ್ಛವಾಗಿರುವುದನ್ನು ಕಲಿಯಿರಿ ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೊದಲನೇ ಸಲಹೆಯನ್ನು ನೀಡ್ತಾರೆ. ಇನ್ನು ಎರಡನೇ ಸಲಹೆ ಅಂಬೇಡ್ಕರ್ ಅವರು ನೀಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಸ್ಟೇ ಅವೇ ಫ್ರಮ್ ಆಲ್ ದ ಬ್ಯಾಡ್ ಹ್ಯಾಬಿಟ್ಸ್ ಆ್ಯಂಡ್ ಬ್ಯಾಡ್ ಬಿಹೇವಿಯರ್ಸ್. ಎರಡನೇ ಒಂದು ಪ್ರಮುಖವಾದಂಥ ಅಂಶ ಅವರು ಹೇಳ್ತಕ್ಕಂಥದ್ದು, ಎಲ್ಲ ಕೆಟ್ಟ ಅಭ್ಯಾಸಗಳಿಂದ, ಕೆಟ್ಟ ನಡವಳಿಕೆಗಳಿಂದ ನೀವು ದೂರ ಇರಬೇಕು. ಇಲ್ಲಿ ಕೆಟ್ಟ ಅಭ್ಯಾಸ, ಕೆಟ್ಟ ಪದ್ಧತಿಗಳು ನಮಗೆ ಒಳ್ಳೆಯದಲ್ಲ. ಏಕೆಂದರೆ ಯಾವುದೇ ನಾವು ಕೆಟ್ಟ ಅಭ್ಯಾಸಗಳನ್ನು, ಮೂಢನಂಬಿಕೆಗಳನ್ನು, ಇವುಗಳನ್ನು ಫಾಲೋ ಮಾಡ್ತಾ ಇದ್ದೀವಿ ಅಂದಾಗ ಅದು ನಮ್ಮನ್ನು ಕಡೆಗಣಿಸ್ತಾ ಹೋಗುತ್ತೆ, ನಾವು ಕೆಳಗೆ ಹೋಗ್ತಾ ಇರ್ತೀವಿ. ಆದ್ದರಿಂದ ನಾವೇನು ಮಾಡಬೇಕು, ಆ ಒಂದು ಕೆಟ್ಟ ಅಭ್ಯಾಸಗಳನ್ನು, ನಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳನ್ನು ಹಾಗೆ ಕೆಟ್ಟ ಪದ್ಧತಿಗಳನ್ನು ನಾವೇನು ಮಾಡಬೇಕು, ಅವುಗಳಿಂದ ದೂರ ಇರಬೇಕು. ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಾಗೆ ನಾವು ಆರೋಗ್ಯವಾಗಿರಲು, ನಮ್ಮ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಈ ಕೆಟ್ಟ ಅಭ್ಯಾಸಗಳಿಂದ, ಕೆಟ್ಟ ಪದ್ಧತಿಗಳಿಂದ ನಾವು ಆದಷ್ಟು ದೂರ ಇರಬೇಕಾಗತ್ತೆ. ಇಲ್ಲಿ ಕೆಟ್ಟ ಅಭ್ಯಾಸಗಳಿಂದ ನಾವೇನಾದರೂ ದೂರ ಇಲ್ಲದೇ ಇದ್ದಲ್ಲಿ, ಆ ಕೆಟ್ಟ ಅಭ್ಯಾಸಗಳನ್ನು ನಾವು ಹೊಂದಿದ್ದಲ್ಲಿ ನಾವು ಪ್ರಗತಿ ಸಾಧಿಸಲು ಸಾಧ್ಯ ಇಲ್ಲ.
ಆ ಕೆಟ್ಟ ಅಭ್ಯಾಸಗಳನ್ನು ಹೊಂದಿರತಕ್ಕಂಥ ಸಮಾಜದಲ್ಲಿ ಯಾರೂ ಸಹ ಪ್ರಗತಿ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಸೊ ಈ ಒಂದು ಕೆಟ್ಟ ಅಭ್ಯಾಸಗಳಿಂದ ದೂರವಿರಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಒಂದು ಸಲಹೆಯನ್ನು ನೀಡ್ತಾರೆ. ಯಾಕಂದರೆ ಮಹಿಳೆಯರು ಆ ಅಭ್ಯಾಸಗಳನ್ನು ಮನೆಗಳಿಂದ ತೆಗೆದರೆ 100% ಆ ಅಭ್ಯಾಸಗಳು ಸಮಾಜದಿಂದ ದೂರ ಆಗ್ತವೆ ಅಂತಕ್ಕಂಥದ್ದು ಅವರ ಈ ಒಂದು ಭಾಷಣದ ಒಂದು ಸಂದೇಶ ಆಗಿರುತ್ತೆ. ಇನ್ನು ಮುಂದಿನ ಅಂಶ ಅವರು ಹೇಳ್ತಾರೆ, ಗಿವ್ ಎಜುಕೇಷನ್ ಟು ಯುವರ್ ಚಿಲ್ಡ್ರನ್. ಇದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಮಹಿಳೆಯಲ್ಲಿ ತಾಯಿಯೇ ಮೊದಲ ಶಿಕ್ಷಕಿ ಅಂತ ಹೇಳ್ತಾರೆ. ಆದ್ದರಿಂದ ಆ ಮಹಿಳೆಯರಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ಮಕ್ಕಳಿಗೆ ನೀವು ಮೊದಲು ಶಿಕ್ಷಣವನ್ನು ನೀಡಿ. ಗಿವ್ ಎಜುಕೇಷನ್ ಟು ಯುವರ್ ಚಿಲ್ಡ್ರನ್. ಶಿಕ್ಷಣದಿಂದ ಮಾತ್ರವೇ ನಾವು ಜೀವನದಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯ. ಆದ್ದರಿಂದ ಶಿಕ್ಷಣದಲ್ಲಿ ಹೆಚ್ಚು ನಂಬಿಕೆಯನ್ನು ಉಳ್ಳವರಾಗಿರ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅದಕ್ಕೆ ಅವರು ಮಹಿಳೆಯರಿಗೆ ಏನು ಮಾಡ್ತಾರೆ, ಈ ಸಲಹೆಯನ್ನು ಕೊಡ್ತಾರೆ. ನಾವು ಉತ್ತಮ ಸಮಾಜವನ್ನು ಹೊಂದೋದಕ್ಕೆ ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು ಮತ್ತು ಜನರಿಗೆ ಶಿಕ್ಷಣವನ್ನು ನೀಡಬೇಕು. ವಿಶೇಷವಾಗಿ ಮಹಿಳೆಯರು ಮತ್ತು ತಾಯಂದಿರಿಗೆ ಈ ಸಲಹೆಯನ್ನು ನೀಡ್ತಾರೆ. ತಪ್ಪದೇ ನಿಮ್ಮ ಮಕ್ಕಳಿಗೆ ಒಂದು ಎಜುಕೇಷನನ್ನು ನೀಡಿ ಮತ್ತು ಅವರಲ್ಲಿ ಒಂದು ಮಹತ್ವಾಕಾಂಕ್ಷೆಗಳನ್ನು ತುಂಬಿ, ಮಕ್ಕಳಲ್ಲಿ ಮಹತ್ವಾಕಾಂಕ್ಷೆಗಳನ್ನು ತುಂಬಿ ಆ ಮಕ್ಕಳು ತಮ್ಮ ಜೀವನದಲ್ಲಿ ಕನಸುಗಳನ್ನು ಹೊಂದಬೇಕು. ಆ ಕನಸುಗಳನ್ನು ನನಸು ಮಾಡಿಕೊಳ್ಳೋದಕ್ಕೆ ಅವರು ಉತ್ತಮವಾದ ಶಿಕ್ಷಣವನ್ನು ಪಡಿಬೇಕಾಗತ್ತೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ಅವರ ಕನಸುಗಳನ್ನು ಕಾಣಲು ಪ್ರೋತ್ಸಾಹ ನೀಡಿ, ಆ ಕನಸುಗಳನ್ನು ಸಾಧಿಸಲು ಅವರಿಗೆ ಸಹಾಯ ಮಾಡಿ, ಅವೆಲ್ಲದಕ್ಕಿಂತ ಮುಂಚೆ ಅವರಿಗೆ ಒಳ್ಳೆಯ ಜ್ಞಾನವನ್ನು ತುಂಬಲು ಒಳ್ಳೆಯ ಎಜುಕೇಷನನ್ನು ಕೊಡಿಸಿ ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ನಂತರ ಅವರು ಹೇಳ್ತಾರೆ, ಡಿಸೈನ್ ಟು ಬಿ ಗ್ರೇಟ್. ಅಂದರೆ ಅವರು ತುಂಬ ಉತ್ತಮವಾಗಿರ್ತಕ್ಕಂತಹ ಆ ಒಂದು ಅಂಶಗಳನ್ನು ಹೊಂದಿರಬೇಕು, ಅವರು ಶ್ರೇಷ್ಠರಾಗಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ನೋಡಿ, ಇಲ್ಲಿ ನಾವು ಪೋಷಕರು ಮತ್ತು ಅವರು ಹೇಳಬೇಕು, ಪೋಷಕರಿಗೆ ತಿಳಿದಿರಬೇಕು ಮಕ್ಕಳು ಯಾವಾಗಲೂ ಶ್ರೇಷ್ಠರಂತೆ ಕಾಣಬೇಕು. ಅವರನ್ನು ಒಂದು ಸಮಾಜದಲ್ಲಿರ್ತಕ್ಕಂಥ ಕೆಳ ಹಂತದ ಚಟುವಟಿಕೆಗಳೇ ಬಿಡಬಾರದು. ಅವರನ್ನು ಯಾವಾಗಲೂ ಅಷ್ಟೇ ಶ್ರೇಷ್ಠವಾಗಿ ಯೋಚನೆ ಮಾಡಲು ನಾವು ಪ್ರೇರೇಪಿಸಬೇಕು. ಅವರನ್ನು ಯಾವಾಗಲೂ ಸಹ ನಾವು ಶ್ರೇಷ್ಠರನ್ನಾಗಿ ಮಾಡೋದಕ್ಕೆ ಒಂದು ತಾಯಂದಿರು ಪ್ರಯತ್ನಿಸಬೇಕು. ಅದು ಸಣ್ಣ ಸಾಧನೆ ಆಗಿರಬಹುದು ಅಥವಾ ಸಣ್ಣ ಕೆಲಸವಾಗಿರಬಹುದು, ಆದರೆ ಆ ಮಕ್ಕಳು ಯಾವಾಗಲೂ ಶ್ರೇಷ್ಠತೆಯಿಂದ ಕೂಡಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಒಂದು ಪಾಯಿಂಟನ್ನು ನೋಡಿದಾಗ, ರಿಮೂವ್ ಆಲ್ ದ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಫ್ರಮ್ ದೇರ್ ಮೈಂಡ್. ಇಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂದಾಗ ಖಿನ್ನತೆಯ ಭಾವನೆ. ಅಂದರೆ ಇಲ್ಲಿ ಕೆಲವು ಮಕ್ಕಳಿಗೆ ಒಂದು ಜಾತಿ ವ್ಯವಸ್ಥೆಯಿಂದ ಆಗಿರಬಹುದು ಅಥವಾ ಶ್ರೀಮಂತ ಬಡವ ವರ್ಗದಿಂದ ಆಗಿರಬಹುದು, ಅವರಲ್ಲಿ ಆ ಒಂದು ಇನ್ಫೀರಿಯಾರಿಟಿ, ಒಂದು ಖಿನ್ನತೆ ಅಂತಕ್ಕಂಥದ್ದು ಬರುತ್ತೆ. ಆ ಮಹಿಳೆಯರಾದಂತಹ ನಾವು ಏನು ಮಾಡಬೇಕು, ಅವರ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು. ಅದರ ಜೊತೆಗೆ ಅವರ ಮನಸ್ಸಿನಲ್ಲಿರ್ತಕ್ಕಂತಹ ಕೀಳಿರಿಮೆಯ ಒಂದು ಭಾವನೆಗಳನ್ನು ತೆಗೆದುಹಾಕಬೇಕು. ಯಾವುದೇ ರೀತಿಯಲ್ಲೂ ಸಹ ಮಕ್ಕಳಲ್ಲಿ ತಮ್ಮಲ್ಲಿರ್ತಕ್ಕಂತಹ ಕೀಳಿರಿಮೆ ಅಂತಕ್ಕಂಥದ್ದು, ಋಣಾತ್ಮಕತೆ ಅಂತಕ್ಕಂಥದ್ದನ್ನು ಇರಬಾರ್ದು ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯ. ಇಲ್ಲಿ ಪೋಷಕರ ಕರ್ತವ್ಯ ಆಗಿರ್ಬೋದು, ಅದು ಶಿಕ್ಷಕರ ಕರ್ತವ್ಯ ಆಗಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಮಹಿಳೆಯರ ಕರ್ತವ್ಯ ಆಗಿರಬಹುದು. ಅವರು ದುರ್ಬಲರಾಗಿರಲಿ ಅಥವಾ ಏನೇ ಸಾಧನೆ ಮಾಡಲು ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ಬರದ ಹಾಗೆ ನಾವೇನು ಮಾಡಬೇಕು, ಆ ಋಣಾತ್ಮಕ ಅಂಶಗಳನ್ನು ಅವರ ಮನಸ್ಸಿನಲ್ಲಿ ಬರದ ಹಾಗೆ ನಾವು ನೋಡ್ಕೋಬೇಕಾಗತ್ತೆ. ಅದು ಆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದು ಮಕ್ಕಳ ಮನಸ್ಸಿನಿಂದ ನಾವೇನು ಮಾಡಬೇಕು, ತೆಗೆದುಹಾಕಬೇಕಾಗತ್ತೆ. ನೋಡಿ, ಇಲ್ಲಿ ಯಾರ ಮನಸ್ಸಲ್ಲಿ ಒಂದು ಪಾಸಿಟಿವ್ನೆಸ್ ಹೆಚ್ಚಾಗಿರುತ್ತೆ, ಅವರು ಏನು ಮಾಡ್ತಾರೆ, ಯಾವುದೇ ಒಂದು ವಿಷಯದಲ್ಲಿ ಗೆಲ್ತಾರೆ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಅದಕ್ಕೆ ಪೋಷಕರು ಅವರೊಂದಿಗೆ, ಆ ಮಕ್ಕಳೊಂದಿಗೆ ಯಾವಾಗಲೂ ಆತ್ಮವಿಶ್ವಾಸವನ್ನು ತುಂಬ್ತಾ ಇರಬೇಕು. ತಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಲು ಅವರಿಗೆ ಆ ಧೈರ್ಯವನ್ನು ತುಂಬುತ್ತಾ ಇರಬೇಕು, ಅವರನ್ನು ಪ್ರೋತ್ಸಾಹಿಸ್ತಾ ಇರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ ಒಂದು ಅಡ್ವೈಸಸನ್ನು ವುಮೆನ್, ಆ ಒಂದು ಮಹಿಳೆಯರಿಗೆ, ಸಮಾಜಕ್ಕೆ, ಪೋಷಕರಿಗೆ ಎಲ್ಲರಿಗೂ ಸಹ ಈ ಒಂದು ಮೆಸೇಜನ್ನು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿದಾಗ ಅವರೊಂದು ಭಾಷಣದಲ್ಲಿ ಹೇಳಿದಂಥ ನೆಕ್ಸ್ಟ್ ಪಾಯಿಂಟ್, ಡೋಂಟ್ ಬಿ ಇನ್ ಎ ಹರಿ ಟು ಮ್ಯಾರಿ. ಅಂದರೆ ಮದುವೆಯಾಗಲು ಆದಷ್ಟು ಆತರ ಪಡಬೇಡಿ. ಇದು ಬಹಳ ಮುಖ್ಯ. ಯಾಕೆಂದರೆ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡ್ತಕ್ಕಂಥದ್ದು, ಬಾಲ್ಯ ವಿವಾಹ ಅಂತಕ್ಕಂಥದ್ದಿದೆ. ಆ ಮಕ್ಕಳು ಅವರ ಒಂದು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡುವವರೆಗೂ ಕಾಯಬೇಕಾಗತ್ತೆ. ಅವರು ಆರ್ಥಿಕವಾಗಿ ಸದೃಢರಾಗಬೇಕು, ಅವರು ಸ್ವತಂತ್ರರಾಗಿರಬೇಕು. ಆದ್ದರಿಂದ ಪೋಷಕರು ತಮ್ಮ ಮಕ್ಕಳನ್ನು ಕಡಿಮೆ ವಯಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಅವರ ಮದುವೆಗೆ ಅವರನ್ನು ಒತ್ತಾಯಿಸಬಾರ್ದು. ಅವರು ಒಂದು ಲೈಫ್ನಲ್ಲಿ ಅವರು ಆರ್ಥಿಕವಾಗಿ ಮತ್ತು ಅವರು ಒಂದು ಸ್ವತಂತ್ರರಾದ ನಂತರ
ಮಕ್ಕಳು ತಮ್ಮ ಜೀವನವನ್ನು ನಡೆಸ್ಕೊಳ್ಬಲ್ಲರು, ಅವರು ತಮ್ಮ ಒಂದು ಸಂಸಾರವನ್ನು ನಡೆಸ್ಕೊಳ್ಬಲ್ಲರು ಅಂತಕ್ಕಂತಹದ್ದು ಆ ಮಕ್ಕಳಿಗೆ ಬಂದ ನಂತರ ನಾವೇನು ಮಾಡಬೇಕು, ಆ ಒಂದು ಮಕ್ಕಳಿಗೆ ಮದುವೆಯನ್ನು ಮಾಡಬೇಕಾಗತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಅಷ್ಟೇ ಮಕ್ಕಳನ್ನು ಆದಷ್ಟು ಬೇಗ ಅಥವಾ ಬಾಲ್ಯ ವಿವಾಹ ಮಾಡ್ತಕ್ಕಂಥದ್ದು, ಅವರ ಜೀವನದಲ್ಲಿ ಯಾವುದೇ ಒಂದು ಸ್ಥಿರತೆಯನ್ನು ಕಂಡುಕೊಳ್ಳೋದಕ್ಕಿಂತ ಮುಂಚೆನೇ ಅವರಿಗೆ ಮದುವೆ ಮಾಡ್ತಕ್ಕಂತಹ ಕೆಲಸಗಳನ್ನು ಪೋಷಕರಾಗಲಿ ತಾಯಂದಿರು ಹೆಚ್ಚಾಗಿ ಇದನ್ನು ನೆನಪಿನಲ್ಲಿಡಬೇಕು. ಅವರು ಯಾವುದೇ ಕಾರಣಕ್ಕೂ ಆ ರೀತಿಯಾಗಿ ಒಂದು ಮದುವೆಗಳನ್ನು ಮಾಡಬಾರ್ದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ ದಿನಗಳಲ್ಲಿ ಆ ಜನಸಂಖ್ಯಾ ಸ್ಫೋಟ ಹೆಚ್ಚಾಗಿತ್ತು. ಆದ್ದರಿಂದ ಅಂಬೇಡ್ಕರ್ ಏನು ಮಾಡ್ತಾಯಿದ್ರು, ಆ ಜನಸಂಖ್ಯೆ ಸ್ಫೋಟವನ್ನು ನೋಡಿ ಅದರ ಜೊತೆಗೆ ಆ ಮಕ್ಕಳಿಗೆ ಯಾವುದೇ ರೀತಿ ಸರಿಯಾದ ಶಿಕ್ಷಣ ಇಲ್ಲದೆ ಅವರು ಸರಿಯಾದ ಜೀವನ ನಡೆಸಲು ಸಾಧ್ಯ ಇಲ್ಲ, ಆದ್ದರಿಂದ ಹೆಚ್ಚು ಮಕ್ಕಳನ್ನು ಹೊಂದಬಾರದು ಅಂತ ಹೇಳಿ ಅವರು ಈ ಸಂದೇಶದಲ್ಲಿ ತಿಳಿಸ್ತಾರೆ. ಇನ್ನು ನೆಕ್ಸ್ಟ್ ಒಂದು ಪಾಯಿಂಟ್ಗೆ ಬಂದಾಗ ಪೇರೆಂಟಲ್ ಡ್ಯೂಟಿ. ಇಲ್ಲಿ ಪೋಷಕರ ಕರ್ತವ್ಯ ಅಂದರೆ ಮಗುವಿಗೆ ಕಲಿಸುವುದು, ವಿಶೇಷವಾಗಿ ಹೆಣ್ಣು ಮಗುವನ್ನು ಯಾವುದೇ ಕಾರಣಕ್ಕೂ ಸಹ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬಾರದು. ಮೊದಲು ಮಗುವಿಗೆ ಒಂದು ಶಿಕ್ಷಣವನ್ನು ಕೊಡಬೇಕು. ತದನಂತರ ಆಕೆ ತನ್ನ ಗಂಡನ ಮನೆಯಲ್ಲಿ ಒಂದು ಶಿಕ್ಷಣವನ್ನು ಪಡೆದಿರತಕ್ಕಂತಹ ಮಹಿಳೆ ಎಲ್ಲ ಜ್ಞಾನವೊಂದು ಹೊಂದಿರ್ತಾಳೆ. ಆಕೆ ಹಾಗೆ ಆ ಜ್ಞಾನ ಇರುತ್ತೆ, ತಾನು ಆ ಒಂದು ಗಂಡಿನ ದಾಸಿಯಲ್ಲ, ತಾನೂ ಸಹ ಒಬ್ಬಳು ಪ್ರಜೆ ಅಂತಕ್ಕಂಥದ್ದು ಆಕೆಗೆ ಗೊತ್ತಿರಬೇಕು. ಆ ಒಂದು ಜ್ಞಾನವನ್ನು ನಾವು ಆ ಮಗುವಿಗೆ ಬರುವಂತೆ ಮಾಡಬೇಕು, ಆನಂತರ ಮದುವೆ ಮಾಡಬೇಕು. ಇದು ಪೋಷಕರ ಅತಿ ಮುಖ್ಯ ಕರ್ತವ್ಯ ಅಂತ ಹೇಳ್ತಾರೆ. ಯಾಕಂದರೆ ಒಂದು ವಿದ್ಯೆಯನ್ನು ಕಲಿತಂತಹ ಆ ಒಂದು ಹೆಣ್ಣು ಆ ಗಂಡನ ಮುಂದೆ ನಿಂತು ತಾನು ಸ್ನೇಹಿತೆ ಎಂದು ಹೇಳಿಕೊಳ್ಬೇಕು, ನಾನು ಅವನ ದಾಸಿಯಲ್ಲ ಅಂತಕ್ಕಂಥದ್ದನ್ನು ಆ ಹೆಣ್ಣು ಹೇಳಬೇಕು. ಆ ರೀತಿಯಾಗಿ ಆ ಹೆಣ್ಣಿಗೆ ಶಿಕ್ಷಣವನ್ನು ಕೊಡಿ ಅಂತ ಹೇಳಿ ಈ ಒಂದು ಸ್ಪೀಚ್ನಲ್ಲಿ ಸಂದೇಶ ನೀಡ್ತಾರೆ. ಅಂದರೆ ಆ ಒಂದು ಶಿಕ್ಷಣವನ್ನು ಪಡೆದಂತಹ ಮಹಿಳೆ ಅವಳು ಆ ಗಂಡನ ದಾಸಿ ನಾನಲ್ಲ, ನಾನು ಅವನ ಸ್ನೇಹಿತೆ ಅಂತ ಹೇಳೋದಕ್ಕೆ ನಾವು ಪ್ರೋತ್ಸಾಹ ನೀಡಬೇಕು, ಅವಳಿಗೆ ಕಲಿಸಬೇಕು, ಅವಳಿಗೆ ತರಬೇತಿಯನ್ನು ಸಹ ನೀಡಬೇಕು ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಅವರು ಈ ಭಾಷಣದ ಮೂಲಕ ತಿಳಿಸ್ತಾರೆ. ನೋಡಿ, ಮಹಿಳೆಯರ ಒಂದು ಸಬಲೀಕರಣಕ್ಕಾಗಿ, ಮಹಿಳೆಯರಿಗೆ ಒಂದು ಶಕ್ತಿ ನೀಡಲು ಮಹಿಳೆಯರಿಗೆ ಈ ಸಂದೇಶವನ್ನು ನೀಡ್ತಾರೆ. ಯಾಕಂದರೆ ಆ ಮಹಿಳೆಯರು ಈ ಎಲ್ಲ ಅಂಶಗಳನ್ನು ಅನುಸರಿಸಿದರೆ ಖಂಡಿತವಾಗಲೂ ಈ ಸಮಾಜದಲ್ಲಿ ಒಂದು ಬದಲಾವಣೆ ಬರುತ್ತೆ, ಪ್ರಗತಿ ಆಗುತ್ತೆ, ಹಾಗೆ ಇದು ಜಗತ್ತಿನಲ್ಲೇ ಒಂದು ಕೀರ್ತಿಯನ್ನು ತರುತ್ತದೆ ಅಂತಕ್ಕಂಥದ್ದು ಅಂಬೇಡ್ಕರ್ ಅವರು ತಮ್ಮ ಭಾಷಣದಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ಈ ಒಂದು ದ ಮೆಸೇಜ್ ಟು ವುಮೆನ್ ಈ ಭಾಷಣದ ಅಂಶಗಳನ್ನು ಪ್ರತಿಯೊಬ್ಬ ಮಹಿಳೆಯರು ಪಾಲಿಸಿದರೆ ನಿಜವಾಗಲೂ ಸಹ ಅವರ ಸಂಸಾರದಲ್ಲಾಗಿರಬಹುದು, ಅವರ ಸಮುದಾಯದಲ್ಲಾಗಿರಬಹುದು, ಅವರ ಒಂದು ದೇಶದಲ್ಲೇ ಆಗಿರ್ಬೋದು ನಿಜವಾದಂತಹ ಪ್ರಗತಿಯನ್ನು ಪಡೆಯಬಹುದಾಗಿರುತ್ತೆ. ಈ ಭಾಷಣದ ಕನ್ನಡ ಸಾರಾಂಶವನ್ನು ತಿಳಿಸಿದ್ದೇನೆ. ಹಾಗೆ ಇಂಗ್ಲೀಷ್ ಆ ಒಂದು PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಮಾಡಿದ್ದೇನೆ, ನೀವು ಡೌನ್ಲೋಡ್ ಮಾಡಿ ಅದನ್ನು ಓದ್ಕೋಬಹುದಾಗಿರುತ್ತೆ. ಹಾಗೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.